ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಿರೆಬೆಳ್ಚಿ ಗ್ರಾಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಮಕ್ಕಳ ವೈದ್ಯರ ವರ್ಗಾವಣೆಯ ವಿರುದ್ಧ ತೀವ್ರ ಸಾರ್ವಜನಿಕ ಪ್ರತಿಭಟನೆ ನಡೆದಿದೆ. ಕೆರೆಬೆಳ್ಚಿ ಹಾಗೂ ಸುತ್ತಮುತ್ತಲಿನ 10 ರಿಂದ 12 ಹಳ್ಳಿಗಳ ಗ್ರಾಮಸ್ಥರು ಆರೋಗ್ಯ ಕೇಂದ್ರದ ಮುಂದೆ ಸೇರಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈಗಾಗಲೇ ಮಹಿಳಾ ವೈದ್ಯರನ್ನ ಬೇರೆ ತಾಲೂಕಿಗೆ ವರ್ಗಾಯಿಸಿದ್ದು, ಇದೀಗ ಆಸ್ಪತ್ರೆಯಲ್ಲಿದ್ದ ಏಕೈಕ ಮಕ್ಕಳ ವೈದ್ಯರನ್ನು ವರ್ಗಾವಣೆ ಮಾಡುವ ನಿರ್ಧಾರ ಬಡ ರೈತರು, ಮಹಿಳೆಯರು ಮತ್ತು ಸಣ್ಣ ಮಕ್ಕಳಿಗೆ ಭಾರಿ ಅನ್ಯಾಯ ಎಂದು ಆರೋಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸಮಾಜ ಸೇವಕ ಹಾಗೂ ಡಬ್ಲ್ಯೂಪಿಐ ಜಿಲ್ಲಾಧ್ಯಕ್ಷ ಶಹಬಾಜ್ ಖಾನ್, ಮಕ್ಕಳ ವೈದ್ಯರ ವರ್ಗಾವಣೆ ನಿರ್ಧಾರವನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಕೆರೆಬೆಳ್ಚಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನರ ಪರವಾಗಿ ಚನ್ನಗಿರಿ ಶಾಸಕರು, ಜಿಲ್ಲಾ ಆರೋಗ್ಯಾಧಿಕಾರಿ, ರಾಜ್ಯ ಆರೋಗ್ಯಾಧಿಕಾರಿ ಹಾಗೂ ಆರೋಗ್ಯ ಸಚಿವ ಶ್ರೀ ಗುಂಡೂರಾವ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಕೆರೆಬೆಳ್ಚಿ ಜಾಮಾ ಮಸೀದಿ ಅಧ್ಯಕ್ಷ ಐಜಾಜ್ ಬೇಗ್ ಬೈಗ್, ಭೀಮ್ ಆರ್ಮಿಯ ಪ್ರದೀಪ್ ಶಾಲೆಯ ಎಸ್ಎಂಸಿ ಅಧ್ಯಕ್ಷ ಹಬೀಬುಲ್ಲಾ ಖಾನ್, ಶಾಕೀರ್ ಅಮ್ಜದ್ ಅಸ್ಲಾ, ಯಲ್ಲಾಪುರ ಗ್ರಾಮ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆನೆಯಲ್ಲಿ ಹಂಕ್ಲು, ಎನ್ಕೆಎಸ್ ಟಿವಿ4 ದಾವಣಗೆರೆ. 10 ರಿಂದ 12 ಗ್ರಾಮ ರೋಗಿಗಳ, ಬಡ ರೋಗಿಗಳ ಈ ಕಡೆ ಬರ್ತಾರೆ, ಚಿಕಿತ್ಸೆಗೋಸ್ಕರ ಇಲ್ಲಿ ಬರ್ತಾರೆ. ಇದೆಲ್ಲಿ ಎಲ್ಲ ಬರೋರು ರೋಗಿಗಳು ಬಡ ಕುಟುಂಬರು, ಕೂಲಿ ಕಾರ್ಮಿಕರು. ಇವರು ಮೊದಲೇ ಇನ್ನೂ 3 ತಿಂಗಳು ಆಗಿಲ್ಲ. ಈ ಒಬ್ಬ ಮಹಿಳೆ ಡಾಕ್ಟರಿಗೆ ಇಲ್ಲಿಂದ ಕಾರ್ಯನಿರ್ವಹಿಸ್ತಿರುವಾಗ ಏಕಾಏಕಿ ವರ್ಗಾವಣೆ ಮಾಡಿ ಬೇರೆ ತಾಲೂಕಿಗೆ ನೇಮಕ ಮಾಡಿರೋದು ಬಹಳ ಖಂಡನೆ ಮತ್ತು ನಾಚಿಕೆಯ ವಿಷಯ. ಮತ್ತೆ ಪುನಃ ಈ ಹಾಸ್ಪಿಟ್ಲಿಗೆ, ಈ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೆಲಸ ಮಾಡುತ್ತಿರುವ ಮಕ್ಕಳ ಡಾಕ್ಟರ್, ಪೀಡಿಯಾಟ್ರಿಷಿಯನ್ಗೆ ಮತ್ತೆ ಪುನಃ ಇಲ್ಲಿ ವರ್ಗಾವಣೆ ತೀರ್ಮಾನ ಮಾಡಿದ್ದಾರೆ. ಇದು ಬಹಳ ದುಃಖಕಾರಿ ಮತ್ತು ಖಂಡನೆ ವಿಷಯ. ನಾವು ಯಾಕಂದರೆ ಈ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಬರೀ ಕೆರೆಬೆಳ್ಚಿಯವರಿಗೆ ಸೀಮಿತ ಅಲ್ಲ, ಕನಿಷ್ಠ 10 ರಿಂದ 12 ಗ್ರಾಮಗಳಿಗೆ ರೋಗಿಗಳ ಇಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರಿಗೆ ಅನುಕೂಲ ಸೌಲಭ್ಯ ಇರೋದು ಬೇಕಂತ ಯಾಕೆ ಯಾವ ದೇಶ ನಮ್ಮ ಇದು ಸಮುದಾಯ ಆರೋಗ್ಯ ಕೇಂದ್ರ ಮೇಲೆ ಪದೇ ಪದೇ ಮೋಸ ಮಾಡ್ತಾ ಇರೋದು, ಅದು ಹಿಂಸೆ ಮಾಡ್ತಾ ಇರೋದು. ಇಲ್ಲಿ ಇರೋ ಡಾಕ್ಟರ್ಗೆ ಏಕಾಏಕಿ ವರ್ಗಾವಣೆ ಮಾಡಿ ಬೇರೆ ತಾಲೂಕಿಗೆ ನೇಮಕ ಮಾಡಿದ್ರು ಎಂಥ ನ್ಯಾಯ ಅದು? ಯಾವ ನ್ಯಾಯ ಇದು? ನಾವು ಕೇಳ್ತಾ ಇರೋದು, ದಯಮಾಡಿ ನಮ್ಮ ನೋಡಿ, ಈಗ CSC ಅಂದರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್, ಮೊದಲೇ ಇತ್ತಿದ್ದು ಪ್ರೈಮರಿ ಹೆಲ್ತ್ ಸೆಂಟರ್ PSC ಆದಮೇಲೆ CHC, ಅದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆದಮೇಲೆ ಅದರ ಜೊತೆಗೇನೆ ಎಲ್ಲ ಹುದ್ದೆಗಳು ಮಂಜೂರಾಗಿ ಬರುತ್ತದೆ. ಆದರೂ ಕೂಡ ಈ ಬೇಕಂತಾನು ಏನು ಗೊತ್ತಾಗ್ತಾ ಇಲ್ಲ, ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ, ಬೇಕಂತ ಹುದ್ದೆಗಳ ಕಡಿತ ಮಾಡ್ತವ ಪದೇ ತೀರ್ಮಾನ ಮಾಡ್ತಾ ಇರೋದು ಇದು ಬಹಳ ದುಃಖಕಾರಿ ಮತ್ತು ಚಿಂತನೆ ವಿಷಯ. ನಾವು ನಮ್ಮ ತಾಲೂಕು ಶಾಸಕರಲ್ಲಿ ಮತ್ತು ನಮ್ಮ DH ಅಧಿಕಾರಿಗಳಲ್ಲಿ ಮತ್ತು ನಮ್ಮ CH ಸ್ಟೇಟ್ ಹೆಲ್ತ್ ಆಫೀಸರ್ ಮತ್ತು ನಮ್ಮ ಆರೋಗ್ಯ ಹೆಲ್ತ್ ಮಿನಿಸ್ಟರ್ ಮಂತ್ರಿಗಳ ದಿನೇಶ್ ಗುಂಡೂರಾವ್ ಅಲ್ಲಿ ಮನವಿ ಮಾಡೋದು ಏನಂದರೆ, ದಯಮಾಡಿ ನೀವು ಈ ನಮ್ಮ ಕ್ಷೇತ್ರ ಬಹಳ ಸೂಕ್ಷ್ಮ ಕ್ಷೇತ್ರ. ಯಾಕಂದರೆ ಇಲ್ಲಿ ಬಡವ ರೋಗಗಳು ಮತ್ತು ಇಲ್ಲಿ ಮಹಿಳೆ ಗರ್ಭಿಣಿಯವರು ತುಂಬ ಬಡವ್ರ ಕುಟುಂಬದ ಬರ್ತಾ ಇರೋದು. ಅವರಿಗೆ ಅನುಕೂಲ ಆಗುವ ಜಾಗದಲ್ಲಿ ನೀವು ಬೇಕಂತ ಪದೇ ಒಳ್ಳೆ ಡಾಕ್ಟರಿಂದ ಬೇರೆ ಕಡೆ ವರ್ಗಾವಣೆ ಬೇರೆ ತಾಲೂಕಿಗೆ ಮಾಡ್ತಾ ಇರೋದು ಇದು ಬಹಳ ಅದು ಏನು ಷಡ್ಯಂತ್ರನೋ ಏನು ನಮಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನಮ್ಮ ಬೇಡಿಕೆ ಏನಂದರೆ, ನಮ್ಮ ಸಾರ್ವಜನಿಕರು, ನಮ್ಮ ಕೆರೆಬೆಳ್ಚಿ ಸಾರ್ವಜನಿಕರು ಮತ್ತು ಅಕ್ಕಪಕ್ಕ ಎಲ್ಲ 10 ರಿಂದ 12 ಗ್ರಾಮ ಸಾರ್ವಜನಿಕರು ವತಿಯಿಂದ ನಾನು ಬೇಡಿಕೆ ಇಡ್ತಾ ಇರೋದು ಏನಂದರೆ, ದಯಮಾಡಿ ನೀವು ಏನು ತೀರ್ಮಾನ ತಗೊಂಡಿದ್ದೀರಾ, ಈ ನಮ್ಮ ಮಕ್ಕಳ ಡಾಕ್ಟರ್ಗೆ ನೀವು ವರ್ಗಾವಣೆ ಮಾಡೋ ಬೇರೆ ತಾಲೂಕಿಗೆ ನೇಮಕ ಮಾಡಿ ತೀರ್ಮಾನ ಮಾಡಿದ್ದೀರಾ, ಈ ತೀರ್ಮಾನವನ್ನು ಪುನಃ ಪ್ರಶ್ನೆ ಮಾಡಿ ನೀವು ಪುನಃ ತೀರ್ಮಾನ ಮಾಡಿ ಈ ತೀರ್ಮಾನವನ್ನು ಹಿಂಪಡಿಬೇಕು ಮತ್ತು ಈ ನಮ್ಮ ಮಹಿಳೆ ಡಾಕ್ಟರ್ ಮತ್ತು ಮಕ್ಕಳ ಡಾಕ್ಟರ್ ಹೋಗಿದ್ರಲ್ಲ ಆ ವರ್ಗಾವಣೆ ರದ್ದುಪಡಿಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮತ್ತು ವಿನಮ್ರವಾಗಿ ವಿನಂತಿಸಿಕೊಳ್ತೇನೆ. ನಮಸ್ಕಾರ.